ಮೌಲ್ಯಾಗಿ ಅಡುಗೆ ಮಾಡ್ತಾ ಇದ್ದೀನಿ ಆಯ್ತಾ. ವೆರಿ ಫಸ್ಟ್ ಟೈಮ್ ಅದಕ್ಕೆ ಫಸ್ಟ್ ಟೈಮ್ ಮಲ್ಕೊಬಿಟ್ಟಿದ್ದೀನಿ ನಾನು. ಮೊಟ್ಟೆ ಕರಿನಾ? ಇಲ್ಲ ನಾನು ಹೇಳ್ತೀನಿ. ಮೊಟ್ಟೆ ಹುಳಿಯನ್ನ ಸುಮ್ಮನೆ ರೇಗ್ಸಕ್ಕೆ ಪಾಪ ನಂಬು ಪಾಪ. ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಟ್ ಚಿತ್ರಾನ್ನ. ಆನವ್ ಇಸ್ ಸೋ ಎಕ್ಸೈಟೆಡ್. ಪಪ್ಪ ಏನ್ ಮಾಡ್ತಾ ಇದೆ ಆನವ್? ನೋಡಿ ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತೆ, ಎಷ್ಟ್ ನಾಟಕ ಮಾಡ್ತಾರೆ ನೋಡೋದಕ್ಕೆ. ಸ್ವಲ್ಪ ಬಿರಿಯಾನಿ ಇದ್ದಂಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಪೇಂಟಿಂಗ್ ಸೆಷನ್ ನಡೀತಾ ಇದೆ. ಪೇಂಟಿಂಗ್ ಸೆಷನ್. ನಗ ನೋಡಿ ನಗ. ಓಕೆ ಅಕ್ಕ, ಟೇಕ್ ಕೇರ್. ಬಾಯ್ 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 ಬಾಯ್. ಹ್ಯಾಪಿ ವೀಕೆಂಡ್. ಬಾಯ್ ಬಾಯ್ ಬಾಯ್. ಹಿಂಗೆ ಹಚ್ಬೇಕು. ಆ್ಯಕ್ಚುಲಿ ಅವನು ಲೆಫ್ಟ್ ಹ್ಯಾಂಡರು, ಇವತ್ತೇನೋ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾನೆ. ಇಲ್ಲಿ ಮಾತ್ರ ಮಾಡಬೇಕು. ಮನೆಯೆಲ್ಲ ಆಯಿತು, ಇನ್ನೆಲ್ಲ ವರ್ಷದೊಳಗೆ ಆ ಕಲರ್ ಹೋಗೋಷ್ಟೊಳಗೆ ಹೋಗುತ್ತೆ ಅಲ್ಲ, ಅದಕ್ಕೆ ಸ್ಪ್ರೆಡ್ ಆಗುತ್ತಲ್ವ ಎಲ್ಲ ಕಡೆ ಕಲರು. ಆನ ನೋ ನೋ ನೋ. ಓಕೆ ಬಾಯ್, ಹೇಳ್ಕೊಡ್ತೀನಿ ಬಾಯ್. ನೋಡಿದ್ರಾ ಈ ಕಲರ್ ಹೋಗ್ತಾ ಇದೆ ನೀಟಾಗಿ. ಒಂದು ಮಕ್ಕಳಿಗೆ ಅಂತಾನೆ ಇರೋದ ಇದು? ಇಲ್ಲ, ಇದು ಬಂದ್ಬಿಡುತ್ತೆ ಪೇಂಟ್ ಈಸಿಯಾಗಿ ಸ್ಕಿನ್ ಮೇಲೆ, ನೆಲದ ಮೇಲೆ. ಅದೇ ಅದು ನಿಮಗೆ ಗೊತ್ತಲ್ಲ ಪೇಂಟ್ ಹೆಸರು. ಇವತ್ತು ಆ್ಯಕ್ಚುಲಿ ನೀವು ತಮ್ಮನೇಲಿ ನೋಡಿದ ಹಾಗೆ ನಾನು ಮೌಲ್ಯಾಗಿ ಅಡುಗೆ ಮಾಡ್ತಾ ಇದ್ದೀನಿ ಆಯ್ತಾ. ವೆರಿ ಫಸ್ಟ್ ಟೈಮ್. ಅದಕ್ಕೆ ಫಸ್ಟ್ ಟೈಮ್ ಮಲ್ಕೊಬಿಟ್ಟಿದ್ದೀನಿ ನಾನು. ಏಯ್ ಪಾಪ, ಏನೇ ಹಿಂಗ್ ನಂಗೆ ಮಾಡ್ತಾ ಏನ್ ಅನ್ಸ್ತಾ ಇದೆ ಅಂದ್ರೆ ಪದ್ಮಂಗೆ ಗಜಕೇಸರಿ ಯೋಗ ಇದೆ ಅನ್ಸ್ತಾ ಇದೆ. ನೀವು ಮಾಡಿರೋ ಅಡ್ಗೆನ್ ತಿನ್ನೋ ಯೋಗ ಇದೆಯಲ್ಲ, ಭಾಗ್ಯ. ಲೈಫಲ್ಲಿ ಈ ಥರ ಎಷ್ಟು ಜನಕ್ಕೆ ಭಾಗ್ಯ ಸಿಗುತ್ತೆ, ಗಂಡ ಅಡುಗೆ ಮಾಡಿ. ಅಯ್ಯೋ 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 ಅಯ್ಯಪ್ಪ. ನೀನು ಕೇಳ್ತಿದ್ದೆ ತಾನೇ? ನಾ ಕೇಳಿ 8 ವರ್ಷ ಆತದೆ. ಅದಕ್ಕೆ ಇವತ್ತು ಯೋಗ ಬಂದಿದೆ ನಿಮಗೆ. ಆಮೇಲೆ ಡಾರ್ಲಿಂಗ್ಸ್, ನನ್ನ ಹೆಂಡತಿಗೆ ಏನೇನೇನು ಯಾಕೆ ನನ್ನ ಎಳಿತಾ ಇದ್ದೀರಾ? ಏನು ಹೆಂಡತಿಗೆ ಮಾಡಾಕ್ತೀನಿ, ಅವಳು ಚೆನ್ನಾಗಿದ್ರೆ ಅದಕ್ಕೆ ನೀವೇ ಸಾಕ್ಷಿ. ಏನಾರ ಆದ್ರೆ ಅಪ್ಪ ಇಷ್ಟು ಮಾತಾಡ್ತೀಯ. ಅಲ್ಲ, ಏನ್ ಗೊತ್ತಾ, ಟೊಮೆಟೊ ಇಲ್ದೆ ಮಾಡ್ತಾರಂತೆ. ಟೊಮೆಟೊ ಇಲ್ವಾ, ಬಿಡು ನಾನು ಹಂಗೆ ಮಾಡ್ತೀನಿ ಅಂತವ್ರು. ಇನ್ ಹೆಂಗಿರ್ಬೇಡ. ಸಾಸಿವೆ ಬೇರೆ ಕೇಳಿದ್ರು, ಹುಣ್ಸೆಹಣ್ಣು ಬೇರೆ ಕೇಳಿದ್ರು. ಯಪ್ಪಾ ಶಿವ ಪಾಪ. ನೀನ್ ಅದೆಲ್ಲ ಯಾರು ಹುಣ್ಸೆಹಣ್ಣು ಹಾಕ್ಬಿಟ್ಟು ಮೊಟ್ಟೆಲೇನಾರ ಮಾಡ್ತಾರ? ಏನಕ್ಕೆ ಹಿಂಗೆ ನಾನು ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಅಲ್ಲ, ಏನ್ ಗೊತ್ತಾ, ನಿಜವಾಗ್ಲೂ ಈ ರೆಸಿಪಿ ನೋಡಿದ್ಮೇಲೆ ಡಾರ್ಲಿಂಗ್ಸ್ ನೀವೇನೇ ಮಾಡ್ಕೊಂಡ್ ತಿನ್ನಲ್ಲ ದೇವರಣೆಗೂ. ಏನ್ ಹಿಂಗ ಪಾಪ ಅಂಡರ್ ಎಸ್ಟಿಮೇಟ್ ರೇಗಿಸ್ತಾರ. ಅದು ಅಂಡರ್ ಎಸ್ಟಿಮೇಟ್ ಇಸ್ ಬೇರೆ ಅಂಡ್ ರೇಗ್ಸದ್ ಬೇರೆ. ಬಟ್ ನೀನು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಓಕೆ ಓಕೆ ಹೇಳು, ಏನಕ್ಕೆ 2-3 ದಿನ ಬಂದಿರಲಿಲ್ಲ ನೀನು? ಮೊದಲನೇದಾಗಿ ನನಗೆ ಯಾರ್ಯಾರೆಲ್ಲ ಮೆಸೇಜ್ ಮಾಡಿದ್ರಿ ಅವ್ರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ಮೋರ್ ಓವರ್ ಏನೇನೋ ಹೇಳ್ಬೇಕು ಅಂತಿದೆ, ಆದ್ರೆ ನಂಗೆ ಈಗ ಹೇಳಕ್ಕೆ ಆಗ್ತಾ ಇಲ್ಲ. ಗೊತ್ತಿಲ್ಲ ಏನಕ್ಕೆ ಬರಕ್ಕಾಗ್ಲಿಲ್ಲ ಅಂತಂದ್ರೆ, ಪ್ರತೀಕ್ ಅವ್ರು ಹೇಳಿದ್ರು ಆ ವಿಷಯ ನಂಗೆ ಗೊತ್ತಿಲ್ಲ, ನೀವೇ ಕೇಳಿ ಅಂತ. ಆದ್ರೆ ನೀವೆಲ್ಲರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ ಅಂತ ಅಂದ್ರೆ, ನನಗೆ ನನ್ನ ಫ್ಯಾಮಿಲಿಲಿ ಯಾರೋ ಒಬ್ರು ಮೆಂಬರ್ ಬಂದು ನಂಗೆ ಅರ್ಥ ಆಗುತ್ತೆ, ಇಟ್ಸ್ ಓಕೆ, ಯು ಹ್ಯಾವ್ ಟು ಟೇಕ್ ಟೈಮ್, ಟೇಕ್ ರೆಸ್ಟ್ ಅಂತ ಹೇಳ್ದಂಗೆ ಅನ್ನಿಸ್ತು ನಿಮ್ಮೆಲ್ಲರೂ ಮೆಸೇಜ್ ಓದಿ. ನಿಜವಾಗ್ಲೂ ಅದೇನೆ, ಸಿಕ್ಕಾಪಟ್ಟೆ ರೆಸ್ಟ್ ತಗೊಬೇಕನ್ಸ್ತಿತ್ತು. ಆಮೇಲೆ ಮಾಡಕ್ ಆಗ್ತಾ ಇರ್ಲಿಲ್ಲ, ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಮಧ್ಯದಲ್ಲಿ ಆನವ್ ಆಲ್ ಆಫ್ ಸಡನ್ ಹುಷಾರ್ ತಪ್ಪುಟ, ಜ್ವರನೇ ಬಿಡ್ತಾ ಇಲ್ಲ ಆನವ್ಗೆ ಕಂಟಿನ್ಯೂಸ್ ಆಗಿ. ಅದಾದ್ಮೇಲೆ ನಾನು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅದಾದ್ಮೇಲೆ ಏನದು ಆಂಟಿಬಯೋಟಿಕ್ಸ್ ಹಾಕೋವರೆಗೂ ವಾಸಿ ಆಗಲ್ಲ, ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅದೆಲ್ಲ ನನಗೆ ಜೊತೆಗೆ ವ್ಲಾಗ್ ಮಾಡಬೇಕು. ದಿನಾ ವ್ಲಾಗ್ ಮಾಡಿ ದಿನಾ ಎಡಿಟ್ ಮಾಡೋದು
ಆ ಒಂದು ಸಮಯಕ್ಕೆ ತುಂಬಾ ಬರ್ಡನ್ ಅಂತ ಅನ್ಸಿತ್ತು, ಟೆನ್ಷನ್ ಆಗ್ತಾ ಇತ್ತು. ಜೊತೆಗೆ ಕಂಟೆಂಟು ಮಾಡಬೇಕು, ಕಂಟೆಂಟು ಎಲ್ಲ ಒಂಥರ ನನಗೆ ಈ ಸಮಯದಲ್ಲಿ ಇಷ್ಟು ದಿನನೂ ಮಾಡ್ಕೊಂಡು ಬಂದಿರೋ ಅಂಥದ್ದೇ. ಬಟ್ ಯಾಕೋ ಈ ಸಮಯದಲ್ಲಿ ಆ ನೋವು ಬಂದ್ಮೇಲೆ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ಬಿಡ್ತು. ಆ್ಯಂಡ್ ವ್ಲಾಗ್ ಮಾಡೋದು ನನಗೆ ಹೊಸದು, ಅಂದರೆ ನಾನು ಮಾಡೋದು. ಪ್ರತೀಕ್ ಯಾವಾಗಲೂ ಪಾಪ ಬ್ಯಾಲೆನ್ಸಿವ್ ಆಗಿ ಸಪೋರ್ಟಿವ್ ಆಗಿರ್ತಿದ್ರು. ನಾನೇ ಮಾಡೋದು ಅಂತ ಅನ್ನೋವಾಗ ಅದು ರಿಯಲ್ ಪೇಯ್ನ್ ಅಂತಾರಲ್ವ, ಹಂಗೆ. ಅಂದ್ರೆ ಎಲ್ಲಾನು ಮಾಡ್ಬೇಕು. ಇನ್ನೊಂದೇನಂದ್ರೆ ತಾಯಿ ಆದ್ಮೇಲೆ ನಾವು ಈಗ ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು ಬಂದು ನಾನು ಕೆಲಸ ಮಾಡ್ತೀನಿ ಅಂತ ಅಂದ್ರೂ ಪೂರ್ತಿ ಬ್ರೈನ್ ಅಲ್ಲೇ ಇರುತ್ತೆ. ಬರೀ ನಾವು ಫಿಸಿಕಲಿ ಇಲ್ಲಿ ಇರ್ತೀವಿ, ಪೂರ್ತಿ ಅಲ್ಲೇ. ಅಯ್ಯೋ ಏನ್ ಮಾಡ್ತಿದ್ದಾನೋ, ಅಯ್ಯೋ ಬಿದೋದ್ನೋ, ಅಯ್ಯೋ ಏನ್ ಜೋಲಿಯಿಂದ ಏನಾದ್ರು ಹಿಂಗ್ ಜಾರ್ಬಿಟ್ಟು ಏನೇನೇನೋ ಥಾಟ್ ಓಡ್ತಾನೆ ಇರುತ್ತೆ. ಒಂದ್ಸಲ ಅಮ್ಮ ಆದ್ಮೇಲೆ ಸಾಯೋವರೆಗೂ ಆ ಒಂಥರ, ಈಗ ಸುಮ್ನೆ ಇಲ್ಲಿ ಕೂತಿರ್ತೀನಿ, ಅವನಲ್ಲೆಲ್ಲ ಅಲ್ಲೇ ಇರುತ್ತೆ, ಅವ್ನು ಓಡಾಡ್ತಿದ್ರೆ ಅಲ್ಲೇ ಇರುತ್ತೆ ಗಮನ, ಫೋಕಸ್ ಎಲ್ಲ ಅಲ್ಲೇ. ಅಯ್ಯೋ ಜೋರಾಗಿ ಹೋಗ್ಬಿಡ್ತಾನೇನು, ಅವ್ರನ್ನಾರು ಒಂಚೂರು ಜೋರಾಗಿ ಹೋಗ್ಬಿಟ್ರೆ ಹಿಂಗೆ ಅದೇ ಎಷ್ಟೋ ತನಕ ಸುಧಾರಿಸ್ಕೊಬೇಕು. ಆ ಥರ ಒಂದು ಮೈಂಡ್ ಹಂಗೆ ಆಗ್ಬಿಡುತ್ತೋ ಏನೋ ಗೊತ್ತಿಲ್ಲ ನನಗೆ. ಬಹುಶಃ ಅಲ್ಲಿ ನನ್ನ ಏನೆಲ್ಲ ನನ್ನ ಫ್ಯಾಮಿಲಿ ಎಲ್ಲರೂ ನೋಡ್ತಿರೋರಲ್ಲಿ ಮದರ್ ಇದ್ರೆ ಅವ್ರು ಖಂಡಿತವಾಗ್ಲೂ ನೀಟಾಗಿ ಅರ್ಥ ಆಗುತ್ತೆ. ಅಂಡ್ ನಾನು ಹೇಳ್ದೇನೆ ನನ್ನ ಪಕ್ಕದಲ್ಲಿರೋ ನಮ್ಮ ಯಜಮಾನಪ್ಪಂಗೆ ಗೊತ್ತಾಗ್ಲಿಲ್ಲ. ನೀವೆಲ್ಲ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನಗೆ ಅಷ್ಟು ಕಾಳಜಿ ತೋರಿಸಿ, ಹೌದು ನೀವು ರೆಸ್ಟ್ ತಗೋಬೇಕು, ರೆಸ್ಟ್ ತಗೊಳ್ಳಿ, ನಿಮಗೆ ಟೈಮ್ ಬೇಕು ಅಂತೆಲ್ಲ ಅಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಟ್ ನನ್ಗೇನಂದ್ರೆ ನಾನು ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಲ್ಲ, ನಂಗೆ ಸಿಕ್ಕಾಪಟ್ಟೆ ಕಷ್ಟ. ಯಾಕಂದ್ರೆ ಸ್ಟಾರ್ಟ್ ಮಾಡಿರೋ ಖುಷಿಗೆ ಪಾಪ ಪ್ರತೀಕ್ ಅವ್ರ ಫೋನು ಅದೆಲ್ಲ ಇಟ್ಸ್ ಎ ಇನ್ವೆಸ್ಟ್ಮೆಂಟ್. ನಾವು ಅದನ್ನು ಒಂದು ಸಣ್ಣದು ತಗೋಬೇಕು ಅಂದ್ರೂ ತುಂಬಾ ತುಂಬ ತುಂಬ ಸ್ಕ್ರ್ಯಾಚಿಂದ ಸ್ಟೆಪ್ ಬೈ ಸ್ಟೆಪ್ ಬಂದಿರೋದು. ಅದೆಲ್ಲ ಎಲ್ಲೋ ಸಿಕ್ಕಾಪಟ್ಟೆ ಹರ್ಟ್ ಆಗಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟೆ. ಆ್ಯಂಡ್ ಆಲ್ ಆಫ್ ಅ ಸಡನ್ ಮತ್ತೆ ಪ್ರತೀಕ್ ಹುಷಾರಿಲ್ಲ. ಎಲ್ಲರಿಗೂ ಒಂಥರ ನನಗೆ ಅಯ್ಯೋ ದೇವರೇ ಏನಾಗ್ತಾ ಇದೆ ಅನ್ನೋ ಥರ ಅನ್ನಿಸ್ತು. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತು, ನಾನು 2 ದಿನ ಚೆನ್ನಾಗಿದ್ರೆ 2 ದಿನ ಚೆನ್ನಾಗಿರಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಏನಂದ್ರೆ ಒಂದು ವಾರದಿಂದ ಎಂಥ ನಿದ್ರೆ ನಿಮ್ಗೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಲಿ ಏನಾರ ಹಿಂಗಾಗಿದೆಯಾ ದಯವಿಟ್ಟು ನನಗೆ ಹೇಳಿ. ಎಂಥ ನಿದ್ರೆ ಅಂದರೆ ಹೋಗೋಗಿ ಮಲ್ಕೊಂಡು 2 hours ಏನಂದ್ರೆ ಎಲ್ಲಿದ್ದೀನಿ ಅಂತಾನೆ ಗೊತ್ತಿಲ್ಲ. ಆ ಥರ ಒಂದು ನಿದ್ರೆ ಇವಾಗ ಒಂದು ವೀಕಿಂದ ಆ ಥರ ಫೀಲ್ ಆಗ್ತಿದೆ. ಸೊ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾವುದೇ ಥರ ಅಯ್ಯೋ ಏನಕ್ಕೆ ಮಾಡಬೇಕು ಆ ಥರದ್ದೇನೂ ಇಲ್ಲ. ಸೊ ಯಾರೆಲ್ಲ ಅರ್ಥ ಮಾಡಿಕೊಂಡು ನನಗೆ ಮೆಸೇಜ್ ಮಾಡಿದ್ರಿ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಹೇಳಿದ್ದೀನಿ ರೀಸನ್ನ. ಮೋರ್ ಓವರ್ ಯೂಟ್ಯೂಬ್ ಆಗಿರ್ಬೋದು ಅಥವಾ ಈಗ ಮಾಡ್ತಿರೋ ಎಲ್ಲ ವಿಷಯಗಳು ಸೋಫಾರ್ ಒಂದಷ್ಟು ವರ್ಷದಿಂದ ಇದೆಲ್ಲ ನನಗೆ ಹೊಸದು. ಈ ಒಂದು ಬ್ಯಾಕ್ಗ್ರೌಂಡಿಂದನೇ ಬಂದಿಲ್ಲ. ಆದರೂ ಪ್ರತೀಕ್ ಅವರು ನನ್ನಲ್ಲಿರೋ ಒಂದು ಕಲೆನ ಗುರುತಿಸಿ ಇದನ್ನೆಲ್ಲ ಮಾಡಬಹುದು ಮಾಡ್ತಿದ್ದೀವಿ. ಆ್ಯಂಡ್ ಪ್ರತೀಕ್ ಅವ್ರು ಅದೇ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನನಗೆ ಎ ಗೊತ್ತಿಲ್ಲ, ಬಿ ಗೊತ್ತಿಲ್ಲ, ಕ್ಯಾಮ್ರಾ ಗೊತ್ತಿಲ್ಲ, ಆ್ಯಂಗಲ್ ಗೊತ್ತಿಲ್ಲ, ಅದೆಲ್ಲ. ಬಟ್ ಇಷ್ಟು ಜರ್ನಿಲಿ ಎಷ್ಟೊಂದು ಕಲ್ತಿದ್ದೀನಿ. ಆ ಖುಷಿ ಇದೆ. ಈ ದೇವರು ಏನೇನು ಕೊಟ್ಟಿದ್ದಾನೆ ಅದಕ್ಕೆಲ್ಲ ನಾನು ತುಂಬ ಗ್ರೇಟ್ಫುಲ್ ಆಗಿ ಇರ್ತೀನಿ ಕೂಡ. ಆ್ಯಂಡ್ ನಿಮ್ಮ ಎಲ್ಲ ಪ್ರೀತಿಗೆ, ನಿಮ್ಮೆಲ್ಲರ ಕಾಳಜಿಗೆ, ಆ್ಯಂಡ್ ಎಲ್ಲರೂ ದೇವ್ರ ಹತ್ರ ಬೇಡ್ಕೊತಾ ಇದೀವಕ್ಕ, ನೀವು ಬೇಗ ಹುಷಾರಾಗಿ ಮನೇಲೆಲ್ಲರೂ. ಅದೆಲ್ಲ ನನಗೆ ಆ ಒಂದು ಟೈಪ್ ಮಾಡೋದಕ್ಕೆ ಆ ಎನರ್ಜಿ, ಆ ಒಂದು ಪ್ರೀತಿಗೆ ಐ ಆಮ್ ಲೈಕ್ ಎಲ್ಲ ಕಡಿಮೆ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಐ ಜಸ್ಟ್ ವಾಂಟೆಡ್ ಟು ಬೌನ್ಸ್ ಬ್ಯಾಕ್. ನೋಡಿ ಡಾರ್ಲಿಂಗ್ಸ್, ಮಾತಾಡೋಕೆ ಬರಲ್ಲ ಅಂತ ಒಂದು ಸ್ಟ್ರೆಚ್ಚಲ್ಲಿ ಎಷ್ಟು ಮಾತಾಡಿದ್ಲು. ಕ್ಯಾಮ್ರಾ ಯಾರ ಇಟ್ಕೊಂಡ್ರೆ ಮಾತಾಡ್ತೀನಿ. ಆಮೇಲೆ ನನ್ಗೇನ್ ಗೊತ್ತಾ, ಚಿಕ್ಕವಳಿರುವಾಗ ಆಂಕರಿಂಗ್ ಮಾಡ್ಬೇಕಂತ ಆಸೆ ಇತ್ತು. ಮಕ್ಕಳು ರಚ್ಚಿಡ್ದಾಗ ಮಾತಾಡ್ತಾರಲ್ಲ, ಮಾತಾಡ್ತಾನೆ. ಆಮೇಲೆ ನಾನು ಒಂದ್ ಇಂಟರ್ವ್ಯೂಗೆ ಹೋಗಿದ್ದೆ ಆಂಕರಿಂಗ್ ಮಾಡಕ್ಕೆ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಲ್ಲಿ ಹೋಗ್ಬಿಟ್ಟು ಇದು ಕೊಟ್ಟಿದ್ದೆ, ಏನು ಇಂಟರ್ವ್ಯೂ. ಆವಾಗ ಹಿಂಗೆ ಫುಲ್ ಹಿಂಗ್ ಕೈಯಲ್ಲಿ ಏನೇನೆಲ್ಲ ಮಾಡಿದೀನಿ ಗೊತ್ತಾ ನಾನು, ಸೀರಿಯಸ್ಲಿ. ಸರಿ ಓಕೆ, ರಿಯಲ್ ಇದನ್ನೆಲ್ಲ ಕೆಲಸ ಮಾಡ್ತಾ ಹೇಳೋ, ಇನ್ನೇನು ಹೇಳ್ತಿದ್ದೀನಿ. ಈಗ ಪ್ರತೀಕ್ ಅವರು ಯಾವ ಖುಷಿಗೆ ಏನೋ ಮಾಡ್ತೀನಿ ಅಂತ ಹೋಗಿದ್ದಾರೆ ಪಾಪ. ಒಂದ್ ನಿಮಿಷ ಇರಿ. ಏನ್ ಗೊತ್ತಾ ಕೇಳಿ, ಇಲ್ಲಿ ಕ್ಯಾಮ್ರಾ ನನ್ ಕಡೆ ತಿರುಗಿಸಿ. ಪ್ರತೀಕ್ ಅವರು ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಲ್ಲಿ ಮಾಡಿ ತೋರಿಸ್ಬಿಟ್ರೆ ಇನ್ನು ಹಿಡ್ಕೊಬಿಡ್ತಾಳವಳು ಮಾಡು ಅಂತ, ಅದಕ್ಕೋಸ್ಕರ ಎಸ್ಕೇಪ್ ಆಗಿ ಓಡಾಡ್ತಾ ಇದ್ದಾರೆ ಸರ್. ಏನಿಲ್ಲ ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ. ಪ್ರತೀಕ್ ಅವರು ನಾವೆಲ್ಲ ನಮ್ದೊಂದ್ ಗ್ಯಾಂಗ್ ಇತ್ತಲ್ಲ, ಫ್ರೆಂಡ್ಸ್ ಗ್ಯಾಂಗು, ಅವಾಗೆಲ್ಲ ಏನ್ ಸಖತ್ತಾಗಿ ಚಿಕನ್ ಮಾಡ್ತಾ ಇದ್ರು ಗೊತ್ತಾ. ಅದೇನೋ ಡಯಟ್ ಚಿಕನ್ ತರ, ಅದನ್ನೆಲ್ಲ ನೆನೆಸಿ
ಅದೆಲ್ಲ ನಾನು ತಿಂದಿದ್ದೀನಿ. ಎಂತ ನಾಟಕಗಾರ ಅಂತ ಅಂದ್ರೆ ಈಗ ಮದುವೆ ಆದ್ಮೇಲೆ ಬ್ಯಾಚುಲರ್ ಇದ್ದಾಗ ನಮ್ಮ ಅಡುಗೆಗಳು ನಾವು ಸಣ್ಣ ಪುಟ್ಟದ್ದು ಮಾಡ್ಕೊಂತ ಇದ್ವಲ್ಲ, ಎಷ್ಟು ಅಂತ ಹೋಟ್ಲ ತಿನ್ನಕ್ಕಾಗ್ತಿತ್ತು, ಬಜೆಟ್ ಎಲ್ಲ. ನೋಡಿದ್ರ ಏನಕ್ಕೆ ಎದ್ದೋದ್ರಿ ಇವಾಗ ನೀವು? ಪ್ರಿಪೇರ್ ಮಾಡ್ಕೊಬೇಕೆ ಅದಕ್ಕೆ. ಓಕೆ ಓಕೆ ಓಕೆ. ಈಗ ಫಸ್ಟಿಗೆ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಎಕ್ಸೈಟೆಡ್. ಏನು ಅಂತ ನಿಮಗೆ ತಮ್ಮನೇಲಿ ಗೊತ್ತಾಗಿರುತ್ತೆ, ಬಟ್ ಈಗ ಇವಳಿಗೆ ಗೊತ್ತಿಲ್ಲ ಏನು ಅಂತ ಸರ್ಪ್ರೈಸ್ ಆಗಿ. ನಾನ್ ಗೆಸ್ ಮಾಡಿರೋ ಪ್ರಕಾರ ಮೊಟ್ಟೆ ಹುಳಿ ಅನ್ನ ಅಂತ ಅನ್ನಿಸ್ತು. ಹೌದಾ? ಓಕೆ ನೋಡಿ, ಪರವಾಗಿಲ್ವೇ, ಬಟ್ ಸಿಮಿಲರ್ ಏನು ಅಂತ. ಮೊಟ್ಟೆ ಕರಿನಾ? ಇಲ್ಲ, ನಾನು ಮೊಟ್ಟೆ ಹುಳಿ ಅನ್ನ ಸುಮ್ಮನೆ ಅಂದ್ರೆ ಪಾಪ ಡಿಫ್ರೆಂಟ್ ಆಗಿರುತ್ತೆ ನಿಮ್ಗೆ. ಪಾಪ ನಿಜವಲ್ಲಿ ಚಪ್ಪರ್ಸ್ಕೊಂಡು ತಿಂದಿಲ್ಲ ಅಂದ್ರೆ ಕೇಳು. ನಾನು ಅವಾಗ ತಿಂದಿದ್ದು ನೆನಪು ಪಾಪ, ನಂಗೆ ಅವೆಲ್ಲ ಯಾಕೆ ನಂಬು ಪಾಪ. ಏನಾರ ನಾನು ನನ್ನ ಮೇಲೆ ರಿವೆಂಜ್ ಇಟ್ಕೊಂಡು ಏನಾದ್ರು ನೀವು ಇದನ್ನ ಮಾಡ್ಕೊಂತೀನಿ ಅಥವಾ ನೀವೇ ಹೇಳಿ. ಫಸ್ಟ್ ನಾನು ತಿಂತೀನಿ, ಆಮೇಲೆ ನಾನು ತಿಂದ್ರೆ ನೀವು ಮಾಡ್ಕೊಂಡು ಶುರು ಮಾಡೋದಾಗಿ ಆಯ್ತು. ಇವ್ರಿಗೆಲ್ಲ ನಂಬಿಕೆ ಬರ್ತಲ್ಲ, ನಂಬಿಕೆ ಅವಾಗ ಮಾಡ್ಕೊಟ್ರೆ ಎಲ್ಲ ಏನು ಒಂದ್ 8 ವರ್ಷ ಆಗಿರ್ಬೋದು ನಾನ್ ತಿಂದು. ಅಪ್ಪ ರಾಜ್ಕುಮಾರ್ ಓಕೆ. ಇವಳು ಯಾರ ಪಕ್ಷ ಅಂತಾನೆ ಗೊತ್ತಾಗಲ್ಲ, ಅವಾಗ ಬದಲಾಯಿಸ್ತಾಳೆ. ನಾನ್ ಲಿಪ್ಸ್ಟಿಕ್ ಹಾಕೋ ಬರ್ಲಾ? ಹೋಗಾಕ. ಓಕೆ ಡಾರ್ಲಿಂಗ್ಸ್, ಇವಾಗ ಅಡಿಗೆಯ ಸಮಯ. ನಿಮ್ಮ ಹತ್ರ ತಮ್ಮನೇಲಿ ಗೊತ್ತಿರುತ್ತೆ ಇದೇನು ಅಂತ, ಇವ್ರಿಗೆ ಇನ್ನೂ ಗೊತ್ತಿಲ್ಲ. ಸೊ ನಾನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಂದರೆ, ಈಗ ಸದ್ಯಕ್ಕೆ ಬೇಕಾಗಿರೋದು ಸಾಸಿವೆ ಮತ್ತು ಜೀರಿಗೆ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಅದು ಬಿಟ್ಟು ಸ್ವಲ್ಪ ಇದಕ್ಕೇನಂತಾರೆ ಬೆಲ್ಲ. ಏನಕ್ಕೆ ನಗ್ತಾ ಇದೆಯಾ? ಓಕೆ, ಬೆಲ್ಲ ಒಂದು ಸ್ವಲ್ಪ ಬೇಕು. ನಾನು ಒಂಚೂರೆಲ್ಲ ಮರ್ತೋಗಿದ್ದೀನಲ್ಲ ಇವೆ. ಮತ್ತು ಸಾಂಬಾರ್ ಪೌಡರ್. ಈಗ ನೀವು ಸಾಂಬಾರ್ ಪೌಡರ್ ಜೊತೆಗೆ ಖಾರ ಪುಡಿನೂ ಸ್ವಲ್ಪ ಒಂಚೂರು ಮಾಡ್ಕೊಬೋದು, ಬಟ್ ಅದು ಮಾಡ್ತಾ ಹೇಳ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ರೆಡಿ ಇದೆ. ಅಷ್ಟೇನಾ? ಈರುಳ್ಳಿ ಚಿಟ್ಟಿ ಇಟ್ಕೊಂಡಿರೋದು. ಪಾಪ ಇದನ್ನು ನೀನು ಟೇಸ್ಟ್ ಮಾಡಿ ನೋಡಿ, ನಿನಗೆ ಇದು ಆರ್ಗ್ಯಾನಿಕ್ ಆಗಿ ನಿನಗೆ ಈ ಥರ ಟೇಸ್ಟಿ ಫುಡ್ಗಳು ಇಷ್ಟ ಆಗುತ್ತೆ, ನಿನಗೆ ತುಂಬ ಇಷ್ಟಪಡ್ತೀಯ. ಟ್ರಸ್ಟ್ ಮೀ, ಚಪ್ಪರ್ಸ್ಕೊಂಡು ನೀನು ತಿಂತೀಯ ಅಂತ ನನ್ನ ಭಾವನೆ. ಓಕೆ ಓಕೆ, ನೀವ್ ಹೆಂಗ್ ಮಾಡಿದ್ರು ಇವಾಗ ನಾನು ಚೆನ್ನಾಗಿದೆ ಅಂತಾನೆ ತಿಂತೀನಿ. ಶನಿವಾರ ಭಾನುವಾರನು ಮಾಡ್ಬೇಕಲ್ಲ. ಕರೆಕ್ಟಾಗಿ ಹೇಳು. ಆಮೇಲೆ ನಿಮಿಷ ಮೈಕ್ ಸರಿ ಮಾಡ್ತಾ ಇದ್ದೀನಿ. ಇದು ನೀನು ಒಂಚೂರು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತೀಯಾ? ಮಾಡಲ್ವಾ? ಏಕೆ ಮಾಡಲ್ಲ ಅಂತ ಇಸ್ಕೊಂಡಿದ್ದು ನೋಡಿ. ಇನ್ನೊಂದ್ಸಲ ಮಾಡೋದ್ ನೋಡ್ಲಿ ಅಂತ. ಯಾರು ಅಂತ ಕೆಟ್ಟ ಬುದ್ಧಿ. ಅದು ಕ್ಯಾಮ್ರಾದಲ್ಲಿ ನೀನು ತೋರಿಸಿದ ಅದಕ್ಕೆ ನೋಡಿ. ಮತ್ತೇನ್ ಸಮಾಚಾರ? ಎಲ್ಲ ಆರಾಮ? ನೋಡಿ, ನನ್ಗೊಂದು ಆಸೆ ಇದೆ. ಆ ಕಾರ್ ಇದೆ ಅಲ್ಲ, ಆ ಕಾರ್ನ ತಗೋಬೇಕು ಅಂತ. ಅದೊಂದೇ ಓಡ್ಸಕ್ ಬರೋದು ನನಗೆ. ಅದಕ್ಕೆ ಸರಿ, ನಾನು ಲೈಫಲ್ಲೇ ಫಸ್ಟ್ ಟೈಮ್ ನೀನು ನೋಡ್ತಾ ಇದ್ದೀನಿ ಅಡುಗೆ ಮಾಡ್ತಾ ಇರೋದು. ಹೆಂಗೆ ಅನಿಸ್ತಾ ಇದೆಯಾ ಮನುಷ್ಯ ಅವರೇ? ಇಷ್ಟು ವರ್ಷ ಬೇಕಾಗಿತ್ತ ಇದು ಮಾಡೋಕ್ಕೆ ಅನಿಸ್ತಾ ಇದೆ. ಈ ಥರ ಎಲ್ಲ ಗಲೀಜ್ ಹಾಕಿದ್ರೆ ಅಡುಗೆ ಮಾಡೋಕೆ ಇಷ್ಟ ಆಗಲ್ಲ. ಏನು ದಿನ ಅಡುಗೆ ಮಾಡೋ ಥರ. ಅಲ್ಲಿ ಈ ಥರ ಬ್ಲ್ಯಾಕ್ ಇರುತ್ತೆ ಗೊತ್ತಾ, ಅದನ್ನು ವಾಶ್ ಮಾಡ್ಕೊಂಡು ಕಟ್ ಮಾಡಬೇಕು. ಅನ್ಹೈಜೀನ್ ಫುಡ್ ಎಲ್ಲ ತಿನ್ನಲ್ಲ ನಾವು. ನಾವು ಅಷ್ಟೇಪ್ಪ. ನಾನು ಆ್ಯಕ್ಚುಲಿ ನೋಡೋದು ಇಲ್ಲ. ಏನು ಈ ಥರದ್ದೆಲ್ಲ ತಗೋತೀರ? ನಮಗೂ ಹಂಗೆ ಅನ್ಸೋದು ಅವಾಗ. ಸ್ಲೈಸ್ ಆಗಿ ಸ್ವಲ್ಪ ಅದು ಬಾಯಿಗೆ ಫ್ಲೇವರ್ ಸಿಗಬೇಕು. ಓಕೆನಾ? ನನಗೆ ಅದು ಅಲ್ಲೆಲ್ಲ ಜುಮ್ ಅನ್ನತ್ತೆ. ಈ ಥರದ್ದು ತುಂಬ ಜನಕ್ಕೆ ಇರುತ್ತಲ್ವ, ಈ ಥರ ಅದನ್ನ ಒಂದಕ್ಕೊಂದು ಉಜ್ಜಿದಾಗ ಒಂದು ಸೌಂಡ್ ಬರುತ್ತಲ್ಲ, ಆ ಸೌಂಡ್ ತುಂಬ ಜನಕ್ಕೆ ಅದಿಲ್ಲ. ಅದು ಏನು ಮಾಡ್ತಾ ಇರ್ಬೋದು ಅಂತ ನನ್ನ ಮುದ್ದು ಮಗನ ತೋರಿಸ್ತೀನಿ ಬನ್ನಿ. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು. ಹಂಗೆ ಬಗ್ಸಿ ಬರುತ್ತೆ. ಹಿಂಗೆ ಬರುತ್ತಾ? ಹಾಂ, ಅದಕ್ಕೆ ಅವಾಗ ಅಡುಗೆ ಮನೆಗೆ ಬರಬೇಕು ಅನ್ನೋದು. ಇಷ್ಟೊಂದು ಎಣ್ಣೆನಾ?
ಓಕೆನಾ? ಲೆಟ್ಸ್ ನಾಟ್ ಕಾನ್ಶಿಯಸ್ ಮಾಡೋದು ಬೇಡ ಪ್ರತೀಕ್ ಅವರು. ಓಕೆ, ಸ್ವಲ್ಪ ಎಣ್ಣೆ ಚಿತ್ರಾನ್ನ ನೀವು ಗೆಸ್ ಮಾಡ್ತಾನೆ ಇರಿ. ಓಕೆ, ಈಗ ಎಣ್ಣೆ ಕಾದಿದೆಯಾ ಒಂಚೂರು? ಎಸ್, ಕಾದಿದೆ. ಎಷ್ಟು ಬೇಕು, ಯಾಕಂದರೆ ಅದಕ್ಕಿಂತ ಮುಂಚೆ ಬಾಣಲಿನ ಸಿಗಾಬಟ್ಟೆ ಕಾದ್ಬಿಟ್ಟಿತ್ತು, ಹಾಗಾಗಿ ಪರವಾಗಿಲ್ಲ. ಅವಾಗ ನಿಮ್ಮ ಮುಖದಿಂದ ತೋರಿಸಿ. ಸೊ ಇವಳು ಈಗಲೇ ನೀರು ಕುಡಿತಾವಳ. ಸ್ವಲ್ಪ ಹಾಕಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು. ಹಾಂ, ಓಕೆ. ಓಕೆನಾ? ಹಾಂ, ಸರಿ. ಸ್ವಲ್ಪ ಒಂಚೂರು ಫ್ಲೇವರ್ ಜೊತೆಗೆ ಸೀದೋಗ್ಬಿಡುತ್ತೆ ಒಂಚೂರು ಫ್ಲೇವರ್ ಬರೋ ಅಷ್ಟೊತ್ತಿಗೆ. ಕುದೀತಾ ಇದೆಯಲ್ಲ, ಇಲ್ಲಿ ಆಗ್ತಿದ್ದಂಗೆ ನಿಮಗೆ ನನಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಿರ್ಬೋದು, ಬಟ್ ನಂಗೆ ಬೇರೆ ಎಲ್ಲ ಗೊತ್ತು. ಅಲ್ಲ, ಇಲ್ಲಿ ಕೇಳಿ. ಹಾಂ, ನೀವು ಇದ್ರ ಜೊತೆ ನೀವು ಕಡಲೆಕಾಳು ಅಥವಾ ಕಡಲೆ ಬೀಜ ಅವೆಲ್ಲ ಹಾಕೊಬೋದು. ಒಂಥರ ಏನಂತಾರೆ, ಕಡಲೆದು ಒಣಗಿದ್ದಿರುತ್ತಲ್ಲ, ಅದೇನೋ ಹೆಸರುಗಳೇ ಬರೋಲ್ಲಪ್ಪ ನನಗೆ. ಅದನ್ನೆಲ್ಲ ಹಾಕೊಂಡ್ರೆ ಅದು ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಅದು ಇಲ್ಲದೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಜಸ್ಟ್ ಇದು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ನೀವು ಹೇಳ್ತಾ ಇರೋದು? ಇಲ್ಲೇ ಇದೆಯಲ್ಲ, ಕಡಲೆಬೇಳೆ ಉದ್ದಿನ ಬೇಳೆ. ನೋಡಿ, ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬಟ್ ಚಿತ್ರಾನ್ನ ಪಕ್ಕ ಚಿತ್ರಾನ್ನ. ಆಮೇಲೆ ಹುಳಿಯನ್ನ ಮಾಡ್ತಾವ್ರೆ, ಬೇಕಾದ್ರೆ ನೋಡ್ಕೊಳ್ಳಿ. ಇದು ಏನದು? ಚಿಟಿಕೆ ಅರಿಶಿನ. ಓಕೆನಾ? ಕೈಯಲ್ಲೇ ಹಿಂಗೆ ಮಾಡ್ಬಿಡ್ತೀರಾ? ಉರಿತೀರಾ ಈರುಳ್ಳಿನ? ಹಾಂ, ಪ್ರತೀಕ್ ಸ್ಪೆಷಾಲಿಟಿ. ಕೆಂಪು ಮಾಡ್ಕೊಬೇಕು ಮೇಡಮ್. ಸಾಸಿವೆ, ಜೀರಿಗೆ, ಈರುಳ್ಳಿ, ಒಂದು ಚಿಟಿಕೆ ಅರಿಶಿನ ಹಾಕಿದ್ದಾರೆ ಸದ್ಯಕ್ಕೆ. ಹೌ ಎಕ್ಸೈಟೆಡ್ ಆರ್ ಯು ಗೈಸ್? ಇಷ್ಟು ಸುಂಡಿದೆ. ಇಷ್ಟು ಸುಂಡಾದ್ಮೇಲೆ ಹುಣಸೆ ನೀರನ್ನ ಸೋಸ್ಬಿಟ್ಟು ಹಾಕಿ. ಹುಣಸೆ ನೀರನ್ನ ಹಾಕ್ತಾ ಇರಿ. ಇದಿಲ್ದೇನೂ ಕೂಡ ಮಾಡ್ಬೋದು, ಬಟ್ ಇದು ಆ್ಯಕ್ಚುಲಿ ಟೇಸ್ಟ್ ತುಂಬ ಎನ್ಹಾನ್ಸ್ ಮಾಡುತ್ತೆ. ಖಾರದ ಜೊತೆಗೆ ಸ್ವಲ್ಪ ಒಂಚೂರು ಈಗ ಆಪೋಸಿಟ್ ಫ್ಲೇವರ್ನ ಮಿಕ್ಸ್ ಮಾಡಿದಾಗ ಅದು ಒಂಥರ ಬೇರೆ ಥರನೇ ಒಂಚೂರು ಎನ್ಹಾನ್ಸ್ ಮಾಡುತ್ತೆ. ಏನು? ಸಾಂಬಾರ್ ಪೌಡರ್ 1 ಸ್ಪೂನ್. ಓಕೆನಾ? ಪಾಪ ಏನ್ ಪಾಪ ನನ್ನಂತರ ಹೆಚ್ಚೆ ಇಲ್ಲ. ಮೊಟ್ಟೆ ಏನಕ್ಕೆ ಕೇಳಿದ್ರಿ? ಸರಿ, ಇದಕ್ಕೆ ಮೊಟ್ಟೆ ಹಾಕಲ್ಲ, ಸಪರೇಟ್ ಆಗಿ ಆಮ್ಲೆಟ್ ತರ ಹಾಕಿ. ಅದಕ್ಕೆ ಮಿಕ್ಸ್ಚರ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನೈಸ್. ಐ ರಿಯಲಿ ಅಪ್ರಿಶಿಯೇಟ್ ಫಾರ್ ಯುವರ್ ಎಫರ್ಟ್. ಅನ್ನನ ಅದಕ್ಕೆ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡೋಣ. ನಾವು ನೋಡಿ ಹೆಂಗ್ ನೋಡ್ತಾನೆ. ಇರ್ಲಿ ಬಿಡು. ಅದಕ್ಕೆ ವ್ಯಾನಿಶಿಂಗ್ ಗಾರ್ನಿಶಿಂಗ್ ಮಾಡ್ಬಿಟ್ಟು ಜಸ್ಟ್ ಹಿಂಗ ಅನ್ಕೊಂಡೆಲ್ಲ ಕಲಿಸ್ತಾ ಇದೀರಲ್ರಿ. ಹೆಂಗೆ? ಬಾಯಲ್ಲಿ ನೀರ್ ಬರ್ತಾ ಇದೆ. ಆನವ್ ಇಸ್ ಸೋ ಎಕ್ಸೈಟೆಡ್. ಪಪ್ಪ ಏನ್ ಮಾಡ್ತಾ ಇದೆ ಆನವ್? ಗುಮ್ಮಡಿ ನೀನು, ಗುಮ್ಮಡಿ. ರೆಡಿ ಇದ್ದೀರಾ ಮೇಡಮ್? ಎಸ್ ಎಸ್, ಸೋ ಎಕ್ಸೈಟೆಡ್. ಓಕೆ, ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತೆ, ಎಷ್ಟು ನಾಟಕ ಮಾಡ್ತಾರೆ. ನೋಡೋದಕ್ಕೆ ಸ್ವಲ್ಪ ಬಿರಿಯಾನಿ ಇದ್ದಂಗಿಲ್ಲ. ಓಕೆ ಓಕೆ ಓಕೆ, ಸರ್ವ್ ಮಾಡ್ಬಿಟ್ಟು ಚಿಂತ ಅವರ ರಿವ್ಯೂ ಕೇಳೋಣ. ಓಕೆನಾ? ಓಕೆ, ಮೌಲ್ಯ ಅವ್ರು ಇವಾಗ ಟೇಸ್ಟ್ ಮಾಡ್ಬಿಟ್ಟು ನೋಡ್ತಾರೆ. ಇನ್ಮೇಲಿಂದ ಪ್ರೆಗ್ನೆನ್ಸಿ ಇದಕ್ಕೆ ಅಣ್ಣನೇ ಅಡುಗೆ. ಏನ್ ಟೆನ್ಷನ್ ಇಲ್ಲ. ಏನ್ ಅನ್ಸುತ್ತೆ ನಿಮ್ಗೆ? ಇವಾಗ ನಿಮ್ಗೆ ಅನ್ಸ್ತಾ ಇರುತ್ತಲ್ಲ ನಾನು ಅಡುಗೆ ಮಾಡಿದಾಗ ಹೆಂಗ್ ಮಾಡ್ತಾ ಇರ್ತೀನಿ ಅಂತ. ಯು ಕ್ಯಾನ್ ಫೀಲ್ ಅದನ್ನು. ನೋಡಕ್ಕೆ ಹೇಗಿದೆ? ತುಂಬಾ ಚೆನ್ನಾಗಿದೆ. ಐ ರಿಯಲಿ ಅಪ್ರಿಶಿಯೇಟ್. ತುಂಬಾ ಲಾಂಗ್ ಗ್ಯಾಪ್ ಆದ್ಮೇಲೆ ನೀವು ಮಾಡಿರೋದು ಅದು ಇಷ್ಟು ಚೆನ್ನಾಗಿ. ಅದು ಹೆಂಗೆ ಹೇಳೋದು? ರಿಯಲ್ ಹೇಳೋದು, ನನಗೆ ಫೇಕ್ ಎಲ್ಲ ಬೇಡ. ನನಗೆ
ಒಂದೇ ನಿಮಿಷ, ಡುಗ್ ಡುಗ್ ಗೊತ್ತಾಗ್ತಾ ಡುಗ್ ಇಲ್ಲ. ಡುಗ್ 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 ಹಾರ್ಟ್ ಬೀಟ್. ತುಂಬಾ ಚೆನ್ನಾಗಿದೆ ಪಾಪ. ನಿಜ ಹೇಳು. ನೀನು ಸುಮ್ಮನೆ ಏನು ಪಾಪ ನಮ್ಮ ಆಡಿಯನ್ಸ್ಗೆ ಮೆಚ್ಚಕ್ಕೆ ಅಂತೇಳಿ ಹೇಳು. ಇಲ್ಲ, ನಿಜ ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ತಿಂದಾದ್ಮೇಲೆ ಫೈನಲ್ ರಿವ್ಯೂ ಹೇಳು. ಒಂದೇ ಸಲ ತಾನೇ ನೀವ್ ಹೇಳೋದು? ಅಲ್ಲ, ಈಗ ನಮ್ಮ ಡಾರ್ಲಿಂಗ್ಸ್ ಹತ್ರ ಟ್ರೈ ಮಾಡ್ಬೇಕಾ ಬೇಡವಾ ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ಬೇಕಲ್ಲ. ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಅದೇ ನೀವು ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಹಾಕೊಂಡ್ರೆ ಅದಕ್ಕೆ ಅದೇ ಒಂದು ಸ್ವಲ್ಪ ಈ ಪುಳಿಯೋಗರೆ ಫ್ಲೇವರ್ ತರ ಬರುತ್ತೆ. ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ. ಹೋಗಿ ನಾನು ತಿನ್ಬಿಟ್ಟು ಹೇಳ್ತೀನಿ ಈಗ ಮಾಡಿ. ಹೌದಾ, ಸಾಲ್ಟಾ? ಇದೊಂದು ಅನ್ನ ಆದ್ಮೇಲೆ ಕಲಿಸ್ತಿದ್ರಲ್ಲ, ಒಂಚೂರು ಹಾಕ್ಬೇಕು. ನಾನು ನೋಡ್ತೀನಿ, ನಾನು ತಿನ್ಬಿಟ್ಟು ಹೇಳ್ತೀನಿ ಸಾಲ್ಟ್ ಬೇಕಾ ಅಂತ. ಇದು ಪದ್ಮಂದು ಕೇಳ್ಬಿಡೋಣ ಒಪಿನಿಯನ್. ಪದ್ಮರಾಜ್ ಒಂಚೂರು ಹಂಗೆ ಬೇಗ ತಿಂದ್ಬಿಟ್ಟು ಹಂಗೆ ಹೇಳಿ ಹೇಗಿದೆ ಅಂತ. ಒಂಚೂರು ಉಪ್ಪು ಹಾಕಿದಿರ ಪಾಪ? ಇಲ್ಲ ಹೇಳಿ ಪದ್ಮ ಹೇಳಿ. ಸರಿ ಆಯ್ತಣ್ಣ, ಉಪ್ಪು ಹಾಕ್ಬೇಕಷ್ಟೇ. ಹೌದಾ, ಒಂಚೂರು ಉಪ್ಪು ಬೇಕಿತ್ತ? ಉಪ್ಪು ಬೇಕಿತ್ತಂತೆ. ಅಲ್ಲ ರೀ, ಹಂಗಾರೆ ನಾನ್ ತಪ್ಪು ಹೇಳ್ತೀನಿ, ಪದ್ಮ ಕರೆಕ್ಟ್. ಇದು ಎಲ್ಲ ಸುಳ್ಳು ಅಂದ್ರೆ ಹಂಗೆ ಒಂದೊಂದ್ಸತಿ ಒಂದೊಂದರ ಆಗ್ತಿರುತ್ತಲ್ಲ. ಹೌದೌದು. ಹಾ, ಸಖತ್ತಾಗಿದೆ. ಉಪ್ಪು ಹಾಕಿದಿದ್ರೆ ಅಷ್ಟೇ, ಇನ್ನೇನ್ ಬೇರೆ ಏನು. ಥ್ಯಾಂಕ್ ಯು. ಓಕೆ, ನನ್ನ ರೆಸಿಪಿ ನಾನು ತಿಂದ್ಬಿಟ್ಟು ಹೇಳ್ತೀನಿ ಈಗ. ಉಪ್ಪು ಅದ ನೀವು ಈರುಳ್ಳಿ ಹಾಕುವಾಗ ಹಾಕೋಬಿಟ್ರೆ ಲೆಕ್ಕ ಸಿಗಲ್ಲ. ಅನ್ನ ಹಾಕಿದಾಗ ಅನ್ನ ಹಾಕಿದ್ಮೇಲೆ ಒಂಚೂರು ಹಾಕ್ಬೇಕಾಗಿತ್ತು. ಹಾಕೋಬೇಕು. ಆ ತರ ಅಳತೆ ಮಾಡೋರು ಒಬ್ರು. ಬಟ್ ಆದ್ರೆ ನನಗೇನು, ನಾನು ಪರ್ಸನಲ್ ಏನು ಗೊತ್ತಾ, ಈರುಳ್ಳಿಲಿ ಆ ಒಂದು ಫ್ಲೇವರ್ ಸಿಗ್ತದೆ ಗೊತ್ತಾ, ಉಪ್ಪು ಜೊತೆ ಮಿಕ್ಸ್ ಮಾಡ್ಕೊಂಡು. ಅದೇ ಒಂಥರ ಅದ್ರ ಮಧ್ಯ ಇದು ಬೆಲ್ಲದ್ದು ಫ್ಲೇವರ್ ಬಿಡ್ತಾ ಇರುತ್ತೆ, ಅದೊಂಥರ ಮಜಾ ಕೊಡ್ತಾ ಇದೆ ಒಳಗಡೆಯಿಂದ. ಹೌದು, ಇಷ್ಟೆಲ್ಲ ಇಷ್ಟು ಮಾಡ್ತಿರಲ್ಲ, ಇಷ್ಟು ಮಾಡಕ್ ಬರುತ್ತಲ್ಲ. ನೋಡಿದ್ರಾ, ಪ್ರತೀಕ್ ಅವ್ರು ಇವಾಗ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಮಾಡ್ಕೊಡ್ತಾರೆ ನನಗೆ. ನೀವೆಲ್ಲ ಕಮೆಂಟ್ ಮಾಡಿ ಹೇಳ್ಬಿಡಿ ಆಯ್ತಾ, ಪ್ಲೀಸ್. ನಾನ್ ವೆಜ್ ರೆಸಿಪಿ. ಈಸಿಯೆಸ್ಟ್ ಮೆಥಡು, ವಿತಿನ್ ಹುಷಾರ್ ಮಗನೇ. 10 minutes ಒಳಗೆ ಮಾಡ್ಕೊಂಡ್ಬಿಡ್ಬೋದು. ಈಗ ಆನವ್ ರಿಯಾಕ್ಷನ್ ನೋಡೋಣ. ಕರೆಕ್ಟ್. ಏನ್ ಪಾಪ 10 ನಿಮಿಷದಲ್ಲಿ ಮುಗಿಸ್ಬೋದು ಇದನ್ನ. ಹೌದೌದು, ಹೊಟ್ ಅಂತ ಮಾಡ್ಬೋದು ಎಮರ್ಜೆನ್ಸಿಗೆ. ತಗೊಳ್ಳಿ ಆನವ್. ಏನಾಯ್ತವ? ಚೆನ್ನಾಗಿಲ್ವಾ ಪಪ್ಪ ಮಾಡಿರೋದಮ್ಮ? ಇಷ್ಟ ಆಯ್ತೇನೋ? ಜೀರ್ಗೆ ಹೋಗಿ ಉಸಿರು ಹಿಡಿತಾವನೆ. ಚೆನ್ನಾಗಿದೆ ಅಲ್ಲ ಬೇಬಿ? ಥ್ಯಾಂಕ್ಸ್ ಹೇಳಿ ಪಪ್ಪಗೆ. ತಗೋ ಪಾಪ ಅನ್ಕೊಂಡು ನಾವು. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ಡಾರ್ಲಿಂಗ್ಸ್ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಐ ಥಿಂಕ್ ವಿ ಆರ್ ಬ್ಯಾಕ್ ಸ್ವಲ್ಪ ಆಲ್ಮೋಸ್ಟ್ ಅಂತ ಅನ್ಕೊತೀನಿ. ಯಾಕಂದರೆ ನನ್ನ ವಾಯ್ಸು ಸ್ವಲ್ಪ ಪರವಾಗಿಲ್ಲ ಈಗ. ಮೌಲ್ಯನು ರಿಕವರ್ ಆಗಿದ್ದಾರೆ. ಅವರ ಒಂದಷ್ಟು ಮಾತೆಲ್ಲ ನೀವು ಕೇಳಿಸ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಟ್ರೈ ಮಾಡಿ, ನಿಮಗೆ ಒಂದು ಶಾರ್ಟ್ ಟೈಮಲ್ಲಿ ನೀವೇನಾದರೂ ಆ ಥರ ವೀಡಿಯೋ ಮಾಡಬೇಕು, ಶಾರ್ಟ್ ಟೈಮಲ್ಲಿ ಆ ಥರ ನೀವೇನಾದರೂ ಅಡುಗೆ ಮಾಡಬೇಕು ಅಂತಂದರೆ ನನ್ನ ರೆಸಿಪಿನ ಯೂಸ್ ಮಾಡಿಕೊಂಡು ನನ್ನ ಜ್ಞಾಪಿಸ್ಕೊಳ್ಳಿ ನೀವು. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಡಾರ್ಲಿಂಗ್ಸ್.